ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಬ್ಯಾಡ್ ನ್ಯೂಸ್ ಏನಂದ್ರೆ ನಿನ್ನೆ ಸಂಜೆ ರಾಜೇಶ್ ಪೂಜಾರಿ ಕಾಮಿಡಿ ಕಿಲಾಡಿಗಳು ವಿನ್ನರ್ ಅವರು ಪಾಪ ಈ ನಮ್ಮ ಕರ್ನಾಟಕದ ಪ್ರತಿಯೊಬ್ಬರಿಗೂ ನಕ್ಕು ನಗಿಸಿ ಪ್ರಥಮ ಒಂದು ಬಹುಮಾನ ಪಡೆದಿರ್ತಕ್ಕಂಥ ರಾಜೇಶ್ ಪೂಜಾರಿ ಅವರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅವ್ರಿಗೆ ಹೃದಯಾಘಾತವಾಗಿತ್ತು ಅನ್ನೋ ಒಂದು ಸುದ್ದಿ ಇದೆ. ಅವ್ರಿಗೆ ಏನು ಇರ್ಲಿಲ್ಲ, ಶುಗರ್ ಇರ್ಲಿಲ್ಲ, ಬಿಪಿ ಇರ್ಲಿಲ್ಲ. ಚಿಕ್ಕದೊಂದು ಅಪಘಾತ ಆಗಿತ್ತನ್ನೋ ಒಂದು ಸುದ್ದಿ ಇದೆ. ಆದ್ರೂ ನೋಡಿ ಅವರು ಎಷ್ಟು ಒಂದು ಕರ್ನಾಟಕದ ಪ್ರತಿಯೊಬ್ಬರಿಗೂ ನಕ್ಕು ನಗಿಸುವಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ ಅಂದ್ರೆ ಯಾವಾಗ್ಲೂ ಖುಷಿಯಾಗಿರೋರು, ಕಾಮಿಡಿ ಮಾಡೋರು, ನಗನಗ್ತಾ ಇರೋರು, ಹ್ಯಾಪಿಯಾಗಿರೋರು ಕೂಡ ಈ ಒಂದು ಹೃದಯಾಘಾತ ಅನ್ನೋ ಒಂದು ಕಾಯಿಲೆಗೆ ಬಲಿಯಾಗ್ತಿದ್ದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಅದು ಮಿತಿ ಮೀರಿದೆ ಅಂತ ನಾವು ವಿಚಾರ ಮಾಡ್ಬೇಕು. ಅವರಿಗೆ ಏನು ಇರ್ಲಿಲ್ಲ ಅಂತ ಹೇಳ್ತಾರೆ. ಶುಗರು, ಬಿಪಿ, ಬೇರೆ ಯಾವುದೇ ಕಾಯಿಲೆ ಇರ್ಲಿಲ್ಲ. ಯಾವಾಗ್ಲೂ ಲವಲವಿಕೆಯಿಂದ ಇದ್ದಿದ್ರು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಸಡನ್ ಆಗಿ ನಿನ್ನೆ ಕಾಂತಾರ ಚಾಪ್ಟರ್ 1 ಫಿಲಂ ಶೂಟಿಂಗ್ ಮುಗಿಸ್ಬಿಟ್ಟು ಯಾರ್ದೋ ಒಂದು ಮದುವೆ ಫಂಕ್ಷನ್‌ಗೆ ಹೋಗಿದ್ರಂತೆ. ಸಂಜೆ ರಾತ್ರಿನೇ ಹೃದಯಾಘಾತವಾಗಿದ್ದ ಅಂತ ಒಂದು ಸುದ್ದಿ ಇದೆ. ಇವಾಗ ಅವರು ನಮ್ಮೊಂದಿಗೆ ಇಲ್ಲ, ನಮ್ಮನ್ನ ಅಗಲಿದ್ದಾರೆ. ಕಾಮಿಡಿ ಕಿಲಾಡಿ ರಾಜೇಶ್ ಪೂಜಾರಿ ಅವರು ಎಂದಿಗೂ ಕೂಡ ನಮ್ಮ ಆತ್ಮದಲ್ಲಿರ್ತಾರೆ. ಯಾಕಂದ್ರೆ ಅವರು ಒಂದು ಕಾಮಿಡಿ ಮಾಡಿ ಎಲ್ರನ್ನೂ ನಗಿಸ್ತಿದ್ರು. ಎಲ್ರೂ ನಗುನಗ್ತಾ ಅವರ ಒಂದು ಕಾಮಿಡಿ ಸೀಸನ್ ಮುಗಿಸಿದ್ವಿ. ಆಮೇಲೆ ಅವರಿಗೆ ಪ್ರಥಮ ಬಹುಮಾನ ಕೂಡ ಬಂತು. ಅಂತ ಒಬ್ಬ ವ್ಯಕ್ತಿ ನಮ್ಮನ್ನ ಅಗಲಿದ್ದಾರೆ ಅಂದ್ರೆ ತುಂಬಾ ಸ್ಟ್ರೆಸ್ ಅಲ್ಲಿ ಬದುಕುವವ್ರ ಗತಿ ಏನು? ಕಾಯಿಲೆಗಳೊಂದಿಗೆ ಬದುಕುವವರ ಗತಿ ಏನು? ಇಂಥದ್ದನ್ನೆಲ್ಲ ನಾವು ವಿಚಾರ ಮಾಡಿದ್ರೆ ಈ ಒಂದು ರೋಗದ ಒಂದು ಮಿತಿ ಮೀರಿ ಹೋಗಿದೆ. ಹಾಗಾಗಿ ಪ್ರತಿಯೊಬ್ರು ಕೂಡ ತುಂಬಾ ಹುಷಾರಾಗಿ ಬದುಕುವಂತ ಪರಿಸ್ಥಿತಿ, ವಾತಾವರಣ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಅವ ಯಾವಾಗ್ಲೂ ಅಂದ್ರೆ ಯಾವಾಗ್ಲೂ ಲವಲವಿಕೆಯಿಂದ ಖುಷಿಯಾಗಿ ಸ್ಟೇಜ್ ಮೇಲೆ ಅಷ್ಟೇ ಕಾಮಿಡಿ ಮಾಡ್ತಿರ್ಲಿಲ್ಲ. ಫ್ರೆಂಡ್ಸ್ ಜೊತೆಗಿದ್ದಾಗ, ಫ್ಯಾಮಿಲಿ ಜೊತೆಗಿದ್ದಾಗ ಕೂಡ ಅವರು ಯಾವಾಗ್ಲೂ ಲವಲವಿಕೆಯಿಂದ ಖುಷಿಯಾಗಿ ಕಾಮಿಡಿ ಮಾಡ್ತಾ ಬದುಕ್ತಾ ಇರ್ತಕ್ಕಂಥ ಸಾಮಾನ್ಯ ವ್ಯಕ್ತಿ ಇವತ್ತು ನಮ್ಮೊಂದಿಗೆ ಇಲ್ಲ. ಕರುನಾಡಿನ ಪ್ರತಿಯೊಬ್ಬರು ಕಂಬನಿ ಮಿಡಿಯುವಂತ ಒಂದು ದಿನ ಇವತ್ತು. ಹಾಗಾಗಿ ನಾನು ಮತ್ತೆ ಮತ್ತೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ಈ ಹೃದಯಾಘಾತ ಅನ್ನೋದು ತುಂಬಾ ಮಿತಿ ಮೀರ್ತಿದೆ. ಯಾರಿಗೂನು ಗೊತ್ತಾಗ್ದೇನೆ ಈ ತರ ಸಡನ್ ಆಗಿ ಅಟ್ಯಾಕ್ ಆಗ್ಬಿಟ್ಟು ಜೀವನೇ ಹಿಂಡ್ತಿದೆ. ಮೊದ್ಲು ಏನಾದ್ರು ಸಿಂಪ್ಟಮ್ಸ್ ಇದೆ ಅಂತ ತೋರಿಸ್ಬಿಟ್ಟು ಟ್ರೀಟ್ಮೆಂಟ್ ತಗೋಬೇಕು ಅಂದ್ರೆ ಅದನ್ನು ಸಿಂಪ್ಟಮ್ಸ್ ಕೂಡ ಗೊತ್ತಾಗ್ದೇನೆ ಏಕಾಏಕಿ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಈ ತರ ನಮ್ಮನ್ನು ಹಗಲೋರು ಸಂಖ್ಯೆ ತುಂಬಾನೇ ಆಗ್ತಿದೆ. ಯಾವ ರೀತಿ ಒಂದು ಈ ವೈದ್ಯಕೀಯ ಲೋಕ ಈ ಒಂದು ರೋಗಕ್ಕೆ ಮಟ್ಟ ಹಾಕುತ್ತೋ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ತುಂಬಾ ಹಾರ್ಟ್ ಹಾಸ್ಪಿಟಲ್‌ಗಳು ಇದಾವೆ. ತುಂಬಾ ಅಂದ್ರೆ ತುಂಬಾ ಡಾಕ್ಟರ್ಸ್ ಇದ್ದಾರೆ. ಮತ್ತೆ ಒಂದು ಆ ರೋಗದ ಒಂದು ಲಕ್ಷಣಗಳು ಏನೆಲ್ಲ ಇರ್ತವೆ, ಮುಂಜಾಗ್ರತೆ ಏನೆಲ್ಲ ಕೈಗೊಳ್ಳಬೇಕು, ಮುನ್ನೆಚ್ಚರಿಕೆ ಏನೆಲ್ಲ ಕೈಗೊಳ್ಳಬೇಕು ಎಲ್ಲಾನು ಕೂಡ ಒಂದು ಗೊತ್ತಿರುವಂತ ವಿಚಾರ. ಒಂದು ಸಾಮಾನ್ಯ ವ್ಯಕ್ತಿಗೂ ಕೂಡ ಅದ್ರ ಬಗ್ಗೆ ಡಾಕ್ಟರ್ಸ್ ಎಲ್ಲ ಹೇಳ್ತಿರ್ತಾರೆ. ಆದ್ರೂ ಕೂಡ ಎಲ್ಲಿ ಎಡವ್ತಿದೀವೋ ಅಥವಾ ಎಡವೋಕ್ ಮುಂಚೆನೆ ಅದು ನಮ್ಮ ಒಂದು ದೇಹ ಹೊಕ್ಕಿ ಬಿಟ್ಟು ಜೀವ ತೆಗಿತಿದೆಯೋ ಗೊತ್ತಾಗ್ತಿಲ್ಲ. ಏನೇ ಇದ್ರು ರಾಜೇಶ್ ಪೂಜಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಕುಟುಂಬದ ವರ್ಗದವರಿಗೆಲ್ಲ ದುಃಖ ಭರಿಸುವ ಶಕ್ತಿ ದೇವರು ಕೊಡ್ಲಿ ಅಂತ ಅವರನ್ನು ನಾನು ನೆನೆಸ್ಕೊಳ್ತಾ ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಿ. ತಾವೆಲ್ಲರೂ ಕೂಡ ಜಾಗೃತೆಯಿಂದ ಇರಬೇಕು. ಯಾವಾಗ್ಲೂ ನಗುತ್ತಾ ಕಾಮಿಡಿ ಮಾಡೋ ವ್ಯಕ್ತಿ, ಖುಷಿಯಾಗಿರೋ ವ್ಯಕ್ತಿ ಈ ತರ ಸಡನ್ ಆಗಿ ಹೃದಯಾಘಾತ ಆಗಿದೆ ಅಂದ್ರೆ ವಿಚಾರ ಮಾಡುವಂತ ಒಂದು ಈ ಸಿಚುವೇಶನ್. ಏನೇ ಇರ್ಲಿ ಈ ವಿಚಾರ ದುಃಖಕರ. ಕರ್ನಾಡಿಗೆ ಒಂದು ಕಾಮಿಡಿ ಖುಷಿ ಅನ್ನೋ ಒಂದು ಯಾವಾಗ್ಲೂ ನಗುತ್ತಾ ಇರುವಂತ ಒಬ್ಬ ಖುಷಿಯಾಗಿರುವಂತ ವ್ಯಕ್ತಿನ ಕಳ್ಕೊಂಡಿದೆ ಕರ್ನಾಟಕ. ಅದೊಂದೇನೆ ಅವರು ವಿನ್ನರ್ ಅಷ್ಟು ಬಹುಮಾನ ಗೆದ್ದಿದ್ದಾರೆ ಅಂದ್ರೆ ಎಷ್ಟು ಕಾಮಿಡಿ ಮಾಡ್ತಿದ್ರು, ಎಷ್ಟು ಲವಲವಿಕೆ ಇದ್ದಿದ್ರು ಅನ್ನೋದನ್ನ ನಾವು ಮತ್ತೆ ಮತ್ತೆ ಮೆಲುಕು ಹಾಕುವಂತ ವಿಚಾರ. ಏನೇ ಇರ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ನೀವೆಲ್ಲ ಜಾಗೃತೆಯಿಂದ ಇರಿ, ಜಾಗರೂಕತೆಯಿಂದ ಇರಿ. ಈ ಹೃದಯಾಘಾತ ಅನ್ನೋದು ಒಂದು ಕೆಟ್ಟ ಏನೊಂದು ದೊಡ್ಡನೇ ರೋಗ ಅಂತಾನೆ ಹೇಳ್ಬೋದು. ಯಾರಿಗೂ ಗೊತ್ತಾಗ್ದೇನೋ ಹೇಗೆ ಕಳ್ರು ಮನೆ ಸೇರ್ಕೊಳ್ತಾರೋ ಹಾಗೆ ನಮ್ಮ ದೇಹ ಸೇರ್ಕೊಂಡು ನಮ್ಮನ್ನೇ
ನಾಶಪಡಿಸ್ತಿದೆ. ಹೃದಯಾಘಾತ ಅನ್ನೋದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಿ. ಆರೋಗ್ಯ ಕಡೆ ಗಮನ ಕೊಡಿ. ಆರೋಗ್ಯವಂತರಾಗಿರಿ ಅಂತ ಹೇಳ್ಬಿಟ್ಟು ನಾ ಪ್ರತಿಯೊಬ್ಬರಲ್ಲೂ ಮನವಿ ಮಾಡಿಕೊಳ್ತೀನಿ. ಮತ್ತೊಮ್ಮೆ ರಾಜೇಶ್ ಪೂಜಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.